ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಒಮ್ಮೆ ದೇವತೆಗಳೆಲ್ಲ ಸೇರಿ ಗಣಪತಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ವಿಘ್ನಹರ್ತನಾದ ಮಹಾಗಣಪತಿ, ವಿಘ್ನ ವಿನಾಯಕ, ಈ ಎಲ್ಲಾ ತಿಂಡಿ ತಿನಿಸುಗಳು ನಿನಗೆ ಇಟ್ಟಿರುವುದರಲ್ಲಿ ನಿನಗೆ ಮೋದಕ ಅಂದರೆ ಬಹಳ ಇಷ್ಟ, ಅದು ಯಾಕೆ? ಗಣಪತಿಯು ಸರಳವಾಗಿ ಒಂದು ಉತ್ತರವನ್ನು ಕೊಡ್ತಾನೆ. ಈ ಮೋದಕಕ್ಕೆ ಹೊರಗಿನಿಂದ ಒಂದು ಹಿಟ್ಟು, ಅದರ ಒಳಗೆ ಸಿಹಿಯಾದಂತಹ ಒಂದು ಹೂರಣ ಸೇರಿಸಿರುತ್ತಾರೆ. ದೇವತೆಗಳಿಗೆ ಆಶ್ಚರ್ಯ, ಎಲ್ಲಾ ತಿಂಡಿ ತಿನಿಸುಗಳಿಗೂ ಒಂದಿಲ್ಲದೆ ಇನ್ನೊಂದು ತರಹದ ಅಲಂಕಾರ ಇರ್ತದೆ, ಇದರಲ್ಲೇನು? ಭಗವಂತ ಹೇಳ್ತಾನೆ, ಈ ಮೋದಕದ ಹೊರಗಿನ ಹಿಟ್ಟಿನ ಹಾಗೆ ನಾವೆಲ್ಲರೂ ಸರಳವಾಗಿರಬೇಕು, ಅದರ ಒಳಗೆ ಇರತಕ್ಕಂತಹ ಹೂರಣ ಸಿಹಿಯಾಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಮನಸ್ಸಿರಬೇಕು, ಯಾರಿಗೂ ಕೆಡಕನ್ನು ಬಯಸದೆ ಭಗವಂತನನ್ನ ಹಿಡಿಬೇಕು ಎಂಬತಕ್ಕಂಥದ್ದು ನಮ್ಮ ಮನಸ್ಸಿನ ವಿಚಾರವಾಗಿ ಸರಳವಾಗಿ ನಮ್ಮ ಜೀವನವನ್ನ ನಾವು ಸಾಗಿಸಬೇಕು. ಆಗ ಮಾತ್ರ ನಮ್ಮ ಜೀವನದ ಉದ್ಧಾರವಾಗ್ತದೆ. ಹೊರಗಿನಿಂದವೂ ಸರಳ, ಒಳಗಡೆಯೂ ಸಿಹಿಯಾದಂತ ಮನಸ್ಸು. ಇಂತಹ ಪರಿಸ್ಥಿತಿಯಲ್ಲಿ ನಾವು ಇಟ್ಟುಕೊಂಡ್ರೆ ನಮ್ಮ ಜೀವನ, ಭಗವಂತನು ನಮ್ಮನ್ನು ಒಲಿತಾನೆ, ನಮಗೆ ಉತ್ತಮವಾದಂತಹ ಶ್ರೇಣಿಯಲ್ಲಿರಿಸಿ ಮುಮುಕ್ಷತ್ವದ ಮಾರ್ಗವನ್ನ ತೋರಿಸಿಕೊಡ್ತಾನೆ. ಮಹಾಗಣಪತಿಯು ತಿನ್ನುವಂತಹ ಆ ತಿಂಡಿ ತಿನಿಸುಗಳಲ್ಲೂ ಕೂಡ ಪಾಠವನ್ನು ಅಡಗಿಟ್ಟಿದ್ದಾನೆ. ಅದನ್ನು ನಾವು ಸ್ವೀಕಾರ ಮಾಡಿ ನಮ್ಮ ಜೀವನವನ್ನ ಉದ್ಧಾರ ಮಾಡಿಕೊಳ್ಳಬೇಕು. ಅದಕ್ಕೆ ಗಣಪತಿಯನ್ನ ಸಕಲ ವಿದ್ಯೆಗಳಿಗೆ ಅಧಿಪತಿ ಎಂಬುದಾಗಿ ನಾವೆಲ್ಲರೂ ಪೂಜೆ ಮಾಡತಕ್ಕಂಥದ್ದು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಒಮ್ಮೆ ದೇವತೆಗಳೆಲ್ಲ ಸೇರಿ ಗಣಪತಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ವಿಘ್ನಹರ್ತನಾದ ಮಹಾಗಣಪತಿ, ವಿಘ್ನ ವಿನಾಯಕ, ಈ ಎಲ್ಲಾ ತಿಂಡಿ ತಿನಿಸುಗಳು ನಿನಗೆ ಇಟ್ಟಿರುವುದರಲ್ಲಿ ನಿನಗೆ ಮೋದಕ ಅಂದರೆ ಬಹಳ ಇಷ್ಟ, ಅದು ಯಾಕೆ? ಗಣಪತಿಯು ಸರಳವಾಗಿ ಒಂದು ಉತ್ತರವನ್ನು ಕೊಡ್ತಾನೆ. ಈ ಮೋದಕಕ್ಕೆ ಹೊರಗಿನಿಂದ ಒಂದು ಹಿಟ್ಟು, ಅದರ ಒಳಗೆ ಸಿಹಿಯಾದಂತಹ ಒಂದು ಹೂರಣ ಸೇರಿಸಿರುತ್ತಾರೆ. ದೇವತೆಗಳು